ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ಬೆಳೆಗಳ ಬಗ್ಗೆ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ನಮಸ್ತೆ ಗೆಳೆಯರೆ, ನಾನು ಲಿಯನ್ ಫರ್ಟಿಲೈಸರ್ಸ್ ಇಂದ ಶಿಶುಕುಮಾರ್ ಮಾತಾಡ್ತಾ ಇರೋದು. ನಮ್ದು MC 1 2 3 4 ಅಂತ ಯೂಸ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಬೀನ್ಸ್ಗೆ ಯಾವ ತರ ಯೂಸ್ ಮಾಡಿದ್ದಾರೆ ಯಾವ ಊರು ಅಂತ ಕೇಳೋಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು. ಮಂಜುನಾಥ್. ಯಾವ ಊರು ಸರ್ ಇದು? ಇಂದುಮಂಗಲ. ಇಂದುಮಂಗಲ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಹೌದು. ಸರಿ ಸರ್, ಯಾವ ತರ ಇದು ಯಾರು ಸಜೆಸ್ಟ್ ಮಾಡಿದ್ರು ಇಲ್ಲಾಂದ್ರೆ ನೀವೇ ಹೋಗಿ ತಗೊಂಬಂದ್ರ ಇದು ಕ್ಯಾನ್ ಎಲ್ಲ? ಇದು ಫಸ್ಟ್ ನಾವು ಔಷಧಿಗಳನ್ನೆಲ್ಲ ಹೋಗಿ ಕೇಳಿದ್ವಿ, ಈ ತರ ಡೆವಲಪ್ಮೆಂಟ್ ಇಲ್ಲ ಅಂತ. ಆಗ ಅವ್ರು ಕೊಟ್ರು ಇದನ್ನ. ಅವ್ರು ಕೊಟ್ಟ ಮಾಸ್ತಿ ಎಲ್ಲಿ ತಂದಿರಾ? ಎಲ್ಲಿ ತಂದಿದ್ದೀವಿ? ಫಸ್ಟ್ ಮಾಸಿನಲ್ಲಿ ಮಾಸ್ತಿಯಲ್ಲಿ ಯಾರ ಹತ್ರ? ಲಕ್ಷ್ಮೀಕಾಂತ್ ಅಂದ್ಬಿಟ್ಟು. ಮಾರುತಿ ಆಗ್ರೋ. ಮಾರುತಿ ಆಗ್ರೋ ಫರ್ಟಿಲೈಸರ್ಸ್ ಮಾಸ್ತಿಯಲ್ಲಿ ತಗೊಂಬಂದ್ರು. ಎಷ್ಟು ಕ್ಯಾನ್ ಬಿಟ್ರಿ ಸರ್ ಬೀನ್ಸ್ಗೆ ನೀವು? ಬೀನ್ಸ್ಗೆ ಫಸ್ಟ್ MC 1 ಅಂದ್ಬಿಟ್ಟು ಒಂದ್ ಕ್ಯಾನ್ ತಂದ್ಬಿಟ್ರೆ ಒಳ್ಳೆ ಗ್ರೋತಿಂಗ್ ಬಂತು. ಹೌದಾ? ಒಳ್ಳೆ ಗ್ರೋತಿಂಗ್ ಬಂತು. ಮುಂಚಿತಕ್ಕಿಂತ 2 ಪಟ್ಟು ಚೆನ್ನಾಗಿದೆ. ಚೆನ್ನಾಗಿ ಗ್ರೋತಿಂಗ್ ಬಂತು, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಒಂದು ವಾರ 10 ದಿವಸಕ್ಕೆ MC 2 ಅಂದ್ಬಿಟ್ಟು ಬಂದ್ಬಿಟ್ರಿ. ಅದ್ರಲ್ಲಿ ಹೂವು ಪಿಂದಿನೂ ಚೆನ್ನಾಗಿ ನಿಂತ್ಕೊಂತು, ಚೆನ್ನಾಗಿ ಗ್ರೋತಿಂಗ್ ಬಂತು. 3ನೇ ಬಿಡೋಷ್ಟಾಗಿ ಶಾಂಪಲ್ ಬಂತು. ಶಾಂಪಲ್ ಅಲ್ಲೇ ಫಸ್ಟ್ 1.5 ಟನ್ ಸಿಕ್ತು. 1.5 ಟನ್ ಶಾಂಪಲ್ ಅಲ್ಲೇ 1.5 ಟನ್. ಫ್ಲವರಿಂಗ್ ಯಾವ್ದು ಡ್ರಾಪ್ ಆಗಿಲ್ಲ. ಅದು ಬೇರೆ ಮಳೆನೂ ಇಲ್ಲ, ವಾತಾವರಣನೂ ಚೆನ್ನಾಗಿತ್ತು. ಫಸ್ಟ್ ಶಾಂಪಲ್ಗೆನೆ 1.5 ಟನ್ ಸಿಕ್ತು. ಆಮೇಲೆ MC 3 ಬಿಟ್ಟ ಮೇಲೆ 2ನೇ ಟನ್, 2ನೇ ಕೊಯ್ಲು 3.5 ಟನ್ ಸಿಕ್ತು. 3.5 ಟನ್ ಸಿಕ್ತು. ಲಾಸ್ಟ್ ಇಯರ್ ಬೆಳೆದಿದ್ರೆ ಇದಕ್ಕೆ ಬೀನ್ಸ್ ಏನಾದ್ರು? ಇಲ್ಲ, ಬೆಳೆದಿದ್ದೀವಿ. ಅದು ಇಷ್ಟು ಫಸಲಿಲ್ಲ. 1.5 ಟನ್ 2 ಟನ್ ಒಳಗೇನೆ ಅಷ್ಟೇ. ಇದು 3.5 ಟನ್ ಹೋಗಿದೆ. 3.5 ಟನ್ ಹೋಗಿದೆ. ಮತ್ತೆ ಈಗ 3ನೇ ಕೊಯ್ಲಲ್ಲೂ MC 4 ಬಿಟ್ರೆ, MC 4 ಬಿಡೋದನ್ನು ಈಗಲೂ 3.5 ಟನ್ ಸಿಕ್ಕಿದೆ. ಫಾಸ್ಟ್ ರಿಸಲ್ಟ್ ಇದೆ ಅಂತ ನಿಮ್ಗೆ ಇದ್ರಲ್ಲಿ ಗೊತ್ತಾಗಿದೆ. ರೈತರು ಬೇಗ ಗೊತ್ತಾಗ್ಬೇಕಂದ್ರೆ ಭೂಮಿನೂ ಹಾಳಾಗಲ್ಲ, ನಿಮ್ಗೆ ಒಳ್ಳೇದು ಇಳುವರಿ ಬರುತ್ತೆ. ಮೈನ್ ಎಲ್ಲ ರೈತರು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ನಮ್ ರೈತರು ಚೆನ್ನಾಗಿ ಫಸಲ್ ತಗೊಳ್ತಾರೆ. ನೋಡಿ, ಇಷ್ಟು ಕಿತ್ತರು ನೀವು ಗ್ರೀನಿಶ್ ಅಲ್ಲಿ ಇದೆ ಅಂದ್ರೆ ನೋಡಿ, ಗ್ರೀನಿಶ್ ಅಲ್ಲಿ ಇದೆ. ಮನೆ ಈಲ್ಡ್ ನೋಡಿ, ಮೇಲೆ ಎಷ್ಟು ಕೆಸ್ತ ಇದೆ. ಯಾವ್ದೋ ಡ್ರಾಪ್ ಆಗದೆ, ಫ್ಲವರ್ ಡ್ರಾಪ್ ಆಗದೆ ಆಗ್ತಾ ಇಲ್ಲ, ಫುಲ್ ಇದೆ, ಸೆಟ್ ಆಗಿದೆ ಕಾಯಿ. ಮೈನ್ ಈ ಸ್ಟೇಜ್ ಅಲ್ಲಿ ಇದ್ರು ಎಷ್ಟು ಸರಿ ಕಿತ್ತಿದ್ರಿ ಸರ್? ಇದು 3 ಕಿತ್ತಾಗಿದೆ. 3 ಕಿತ್ತಾಗಿದೆ. ಅಂದ್ರೆ ಇನ್ನು ಚೆನ್ನಾಗಿದೆ ನಿಮ್ಗೆ. ಇನ್ನ ಫ್ಲವರಿಂಗ್ ಎಲ್ಲ ಕಸ್ತಾ ಇದೆ, ಫ್ಲವರಿಂಗ್ ಎಲ್ಲ ಸೆಟ್ ಆಗುತ್ತೆ. ಏನು ತೊಂದರೆ ಇಲ್ಲ. ಬೇರೆ ರೈತರಿಗೆ ಏನ್ ಹೇಳ್ಬೋದು? ಮಾಡ್ಬೋದು, ಯೂಸ್ ಮಾಡ್ಬೋದು. ಒಂದ್ಸರಿ ಯೂಸ್ ಗೊತ್ತಾಗುತ್ತೆ. ಆರ್ಗಾನಿಕ್ ಯೂಸ್ ಮಾಡೋರು ಗೊತ್ತಾಗಲ್ಲ, ನಾವ್ ಯೂಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯೂಸ್ ಮಾಡ್ತಿರಲ್ಲ? ಮಾಡ್ತೀರಿ. ಈಗ ಆಲೂಗಡ್ಡೆಗೂ ಮಾಡ್ತೀನಿ ನಾನು. ಮಾಡಿದ್ರಾ ನೀವೇನಾದ್ರು? ಈಗ ಮಾಡಿದೀನಿ. ಒಂದ್ ಬಿಟ್ಟಿದ್ದೀರಾ? ಆಲೂಗಡ್ಡೆಗೆ ಒಂದ್ ಬಿಟ್ಟಿದ್ದೀನಿ. ಕರೆಕ್ಟ್ ಆಗಿ 25 ದಿವಸ ಆಗಿದೆ. ಒಂದ್ ಬಿಟ್ಟಿದ್ದೀನಿ. ಹೋಗಿ ಚೆನ್ನಾಗಿ ಬರುತ್ತೆ. ನೀವೇ ಹೇಳ್ತೀರಾ ಮತ್ತೆ 4 ಒಂದ್ 10 ಜನ ರೈತರಿಗೆ ನೀವೇ ಹೇಳ್ತೀರಾ ಮಾಡಿ ಅಂದ್ರೆ